ಫ್ರೆಂಡ್ಸ್, ಇದು ಗೋಧಿ ದೋಸೆ, ಮಸಾಲ ಗೋಧಿ ದೋಸೆ, ಕಾಯಿ ಚಟ್ನಿ. ಇದನ್ನು ಹೇಗೆ ಮಾಡೋದು ಅಂತ ನೋಡೋದ ಬನ್ನಿ ಫ್ರೆಂಡ್ಸ್. ಅದಕ್ಕೆ ಮಸಾಲೆ ಏನೇನು ಬೇಕು ಅನ್ನೋದನ್ನು ನೋಡೋಣ. ಓಕೆ ಫ್ರೆಂಡ್ಸ್, ಗೋಧಿ ದೋಸೆಗೆ ಬೇಕಾಗಿರೋವಂಥದ್ದು ಅಂದರೆ ಇದು ಮಸಾಲೆ ಐಟಮ್ ಇದು. ಓಕೆನಾ? ಗೋಧಿ ದೋಸೆ, ಆಮೇಲೆ ಕಾಯಿ ಚಟ್ನಿ. ಅದಕ್ಕೆ ಏನೇನು ಬೇಕು ಅನ್ನೋದನ್ನು ನೋಡ್ಕೊಂಬರೋದ ಬನ್ನಿ. ನಾನು ಇದು ಗೋಧಿ ಹಸಿಟ್ಟು ಹಾಕ್ಕೊಂಡಿದ್ದೀನಿ, ಉಪ್ಪು ಹಾಕ್ಕೊಂಡಿದ್ದೀನಿ ಈ ಕಪ್ಪಲ್ಲಿ, ಆಮೇಲೆ ಅಕ್ಕಿ ಹಸಿಟ್ಟು ಹಾಕ್ಕೊಂಡಿದ್ದೀನಿ. ಇದನ್ನು ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಫಸ್ಟ್ ಇದಕ್ಕೆ ಬೇಕಾಗಿರೋದು ಐಟಮ್ ನೋಡ್ಕೊಳ್ಳೋಣ. ನೋಡಿ, ಒಗ್ಗರಣೆಗೆ ಇದು ಸಾಸಿವೆ, ಕರ್ಬೇವಿನ ಸೊಪ್ಪು, ಟೊಮೊಟೊ, ಕ್ಯಾರೆಟು, ಈರುಳ್ಳಿ ನಾನೆಲ್ಲ ಸಣ್ಣ ಸಣ್ಣಕ್ಕೆ ಹಚ್ಚಿದ್ದೀನಿ. ಆಮೇಲೆ ಇದು ಕುಟ್ಟಬೇಕು, ಕುಟ್ಟಾಣಿದಲ್ಲಿ ಕುಟ್ಟೋದಕ್ಕೆ ಶುಂಠಿ, ಜೀರಿಗೆ, ಹಸಿಮೆಣಸಿನ್ಕಾಯಿ, ಆಮೇಲೆ ಕೊತ್ತಂಬರಿ ಸೊಪ್ಪು, ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, ಇದಿಷ್ಟು ಒಗ್ಗರಣೆಗೆ, ಇದು ಕುಟ್ಟಕ್ಕೆ. ಈಗ ಇದನ್ನು ಮಿಕ್ಸ್ ಮಾಡ್ಕೊಬರೋಣ. ಈಗ ನಾನು ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಇದಕ್ಕೆ ಈಗ ನಾನು ಸಾಸಿವೆ ಹಾಕ್ತಾ ಇದ್ದೀನಿ. ಇವಾಗ ನಾನು ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ ಇದಾಗ್ತಾ ಇದ್ದೀನಿ. ಇದಾದ್ಮೇಲೆ ಸ್ವಲ್ಪ ಫ್ರೈ ಆಗಿದೆ ಇದು, ಯಾಕಂದರೆ ನಾನು ಆಲ್ಮೋಸ್ಟ್ ಉರಿ ಕಡಿಮೆ ಮಾಡ್ಕೊಂಡು ಮಾಡಿರೋದು. ಈಗ ಈರುಳ್ಳಿ ಹಾಕ್ತಾ ಇದ್ದೀನಿ, ಕರ್ಬೇವಿನ ಸೊಪ್ಪು, ಈರುಳ್ಳಿ ಹಾಕ್ತೀನಿ. ಫ್ರೆಂಡ್ಸ್, ಎಲ್ಲ ಸ್ವಲ್ಪ ಫ್ರೈ ಆಗಬೇಕು. ಫ್ರೆಂಡ್ಸ್, ನಾನು ಪುಡಿ ಉಪ್ಪು ಹಾಕ್ತಾ ಇದ್ದೀನಿ. ಆಲ್ಮೋಸ್ಟ್ ನಾನು ಗೋಧಿ ಇದಕ್ಕೆ ಕಲಸಿದ್ದೀನಿ ಉಪ್ಪು ಹಾಕಿ. ನಿಮಗೆ ಸ್ವಲ್ಪ ಉಪ್ಪು ಹಾಕೊಳ್ಳಿ ಸಾಕು. ಫ್ರೆಂಡ್ಸ್, ಇವಾಗ ನಾನು ಕ್ಯಾರೆಟ್ ಹಾಕ್ತಾ ಇದ್ದೀನಿ. ಜಾಸ್ತಿ ಏನು ಫ್ರೈ ಆಗೋದು ಬೇಡ. ಟೊಮೊಟೊ ಹಾಕ್ತಾ ಇದ್ದೀನಿ. ಫ್ರೆಂಡ್ಸ್, ಎಲ್ಲ ಫ್ರೈ ಆಗಿದೆ. ಇದು ಮಸಾಲೆ ಗೋಧಿ ದೋಸೆ, ಓಕೆನಾ? ಆಮೇಲೆ ಚಟ್ನಿಗೆ ನಾನು ಅದು ಏನೇನು ಬೇಕು ಅನ್ನೋದನ್ನು ಕಾಯಿ ಚಟ್ನಿಗೆ ತೋರಿಸ್ತೀನಿ. ಫಸ್ಟ್ ಇದನ್ನು ನಾವು ಹುರಿದಿರೋದು ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ಮಿಕ್ಸ್ ಮಾಡಬೇಕು, ಓಕೆನಾ? ಈಗ ಇದನ್ನು ನಾನು ಆಫ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್, ಇದು ಚೆನ್ನಾಗಿ ಆರಿದೆ. ಇದಕ್ಕೆ ನಾವು ಹಾಕೋಬೇಕು. ನೋಡಿ, ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ, ಜೀರಿಗೆ, ಶುಂಠಿ ಇದನ್ನ ಕುಟ್ಕೊಂಡಿರೋದು, ಇದನ್ನು ಹಾಕ್ತಾ ಇದ್ದೀನಿ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ನೀರಂಗಿರ್ಬೇಕು. ನೋಡಿ, ಗೋಧಿ ದೋಸೆ, ಮಸಾಲ ಗೋಧಿ ದೋಸೆ, ಓಕೆನಾ? ಇದು ಒಂದು ಸೈಡಲ್ಲಿ ಮುಚ್ಚಿ ಇಟ್ಬಿಡೋಣ. ಇನ್ನು ಕಾಯಿ ಚಟ್ನಿಗೆ ರೆಡಿ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಕಾಯಿ ಚಟ್ನಿಗೆ ಕಾಯಿ, ಹುಣಸೆಹಣ್ಣು, 1 ಇಂಚಷ್ಟು ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ 3, ಕೊತ್ತಂಬರಿ ಸೊಪ್ಪು, ಕಡಲೆ, ಹುಣಸೆಹಣ್ಣು. ಇದು ಫ್ರೆಂಡ್ಸ್, ಫೈನಲಿ ನಾನು ಚಟ್ನಿ ರುಬ್ಕೊಂಡ್ಬಂದಿದ್ದೀನಿ, ಓಕೆನಾ? ನೋಡಿ, ಇದನ್ನು ಆಲ್ಮೋಸ್ಟ್ ನಾನು ಗೋಧಿ ಹಸಿಟ್ಟು ಸ್ವಲ್ಪ ನೀರಿನಂಗೆ ಬೆರೆಸಿ ಇಟ್ಕೊಂಡಿದ್ದೀನಿ. ನಾನೀಗ ದೋಸೆ ಹಾಕ್ತೀನಿ. ಇದು ತುಂಬ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ತಿಂತಿದ್ರೆ ಇನ್ನೂ ತಿನ್ನಬೇಕು ಅಂತ ಅನಿಸುತ್ತೆ. ಗೋಧಿ ಮಸಾಲ ದೋಸೆ, ಓಕೆನಾ? ಬನ್ನಿ ದೋಸೆ ಹಾಕೋಣ. ಫ್ರೆಂಡ್ಸ್, ನೋಡಿ, ದೋಸೆ ಹಾಕ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ದೋಸೆ ಇದು. ಚಟ್ನಿ ಜೊತೆ ತಿಂತಿದ್ರೆ ಆಹಾ, ಇನ್ನೂ ತಿನ್ನಬೇಕು ಅಂತ ಅನಿಸುತ್ತೆ. ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು. ಓಕೆ, ಫ್ರೆಂಡ್ಸ್, ಫೈನಲಿ ದೋಸೆ ಆಯಿತು. ಇದನ್ನು ತಟ್ಟೆಗೆ ಹಾಕ್ಕೊಂಡು ಏನು ಹೇಳಿ ತಿಂತಿದ್ರೆ ತುಂಬ ಚೆನ್ನಾಗಿರುತ್ತೆ. ಕಾಯಿ ಚಟ್ನಿ ಜೊತೆ ತಿಂತಿದ್ರೆ ಅದು ಪರಿಮಳನೇ ಬೇರೆ, ಅದು ಟೇಸ್ಟೇ ಬೇರೆ, ಓಕೆನಾ ಫ್ರೆಂಡ್ಸ್? ನೋಡಿ, ಲೈಕ್ ಕೊಡಿ, ಸಬ್ಸ್ಕ್ರೈಬರ್ ಆಗಿ ಸಪೋರ್ಟ್ ಮಾಡಿ. ನಿಮ್ಮಿಂದ ನಾನು ಫ್ರೆಂಡ್ಸ್.